ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿದ್ಯಾರ್ಥಿಗಳ ಬಸ್ ಪಾಸ್ ಹಣ ಮರುಪಾವತಿಗೆ ಆದೇಶ. ಸಿಬಿಎಸ್ಇ ಪಠ್ಯದಲ್ಲಿ ಕೇಸರೀಕರಣದ ಆರೋಪ, ಮಧು ಬಂಗಾರಪ್ಪ ಕಿಡಿ. ರಾಜ್ಯದಲ್ಲಿ ಸರ್ಕಾರಿ ಡೇಟಾ ಸೆಂಟರ್ ಸೇವೆ 2 ದಿನಗಳ ಕಾಲ ಸ್ಥಗಿತ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ಮರುಪಾವತಿಸಲು ಸಾರಿಗೆಯ 4 ನಿಗಮಗಳಿಂದ ಆದೇಶ ಹೊರಡಿಸಲಾಗಿದೆ. 2026-27ನೇ ಸಾಲಿನ ಪಾಸ್ ಶುಲ್ಕ ಮರುಪಾವತಿಗಾಗಿ ಜೂನ್ 29ರಿಂದಲೇ ಅರ್ಜಿ ಪ್ರಕ್ರಿಯೆ ಆರಂಭ ಆಗಲಿದ್ದು, ಸೇವಾ ಸಿಂಧು ಪೋರ್ಟಲ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕಾಗಿದೆ. ವಿದ್ಯಾರ್ಥಿಗಳು OTP ಮೂಲಕ ನೋಂದಣಿ ಮಾಡಿಕೊಂಡು ಕಡ್ಡಾಯವಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಬೇಕು. ಅರ್ಜಿ ಮರುಪರಿಶೀಲನೆ ನಂತರ 7 ದಿನಗಳಲ್ಲಿ ವಿದ್ಯಾರ್ಥಿಗಳ ಖಾತೆಗೆ ಹಣ ಜಮೆ ಆಗಲಿದೆ. ಕೇಂದ್ರ ಶಿಕ್ಷಣ ಇಲಾಖೆಯ NCERT ಹೊರತಂದಿರುವ ರಾಜ್ಯದ CBSE 6ನೇ ತರಗತಿಯ ತೃತೀಯ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿ ಕೇಸರೀಕರಣದ ಪ್ರಯತ್ನ ನಡೆದಿದೆ ಅಂತ ಆರೋಪಿಸಲಾಗಿದೆ. ಪಠ್ಯಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿರೋದು ಹಾಗೂ ಪಠ್ಯದಲ್ಲಿ ಮಾಂಸಾಹಾರಿ ಆಹಾರ ಪದ್ಧತಿಯನ್ನು ಕೈಬಿಟ್ಟಿರೋದು ಕೇಸರೀಕರಣದ ಪ್ರಯತ್ನ ಎಂದು ಶಿಕ್ಷಣ ತಜ್ಞರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಆರೋಪಿಸಿವೆ. NCERT ಹೊರತಂದಿರುವ 6ನೇ ತರಗತಿಯ ಕನ್ನಡ ಪಠ್ಯಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಟ್ಟಿರುವುದಕ್ಕೆ ಮಧು ಬಂಗಾರಪ್ಪ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಠ್ಯಪುಸ್ತಕದ ವಿಷಯಕ್ಕೂ ಕೃಷ್ಣ ಹೆಸರಿಗೂ ಯಾವುದೇ ಸಂಬಂಧ ಇಲ್ಲ. ಇದು ಕನ್ನಡದ ವೈಚಾರಿಕತೆ, ಪರಂಪರೆ ಮತ್ತು ಸಂಸ್ಕೃತಿಯನ್ನ ಬದಿಗೆ ಸರಿಸುವ ಕೆಲಸ ಆಗಿದೆ. ಅಲ್ಲದೆ NCERT ಸಾಂಸ್ಕೃತಿಕ ದಬ್ಬಾಳಿಕೆಯನ್ನು ನಡೆಸ್ತಾ ಇದೆ ಎಂದು ತೀವ್ರವಾಗಿ ಟೀಕಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ಪರಿಶ್ರಮ ಎಜುಕೇಷನ್ ಟ್ರಸ್ಟ್ಗೆ ನಂದಿ ಹೋಬಳಿಯ ಬೀಡಗಾನಹಳ್ಳಿಯಲ್ಲಿ 2484 ಚದರ ಮೀಟರ್ ವಿಸ್ತೀರ್ಣದ 3 CA ನಿವೇಶನಗಳನ್ನು ಹಂಚಿಕೆ ಮಾಡಿದ್ದನ್ನು ಹೈಕೋರ್ಟ್ ಪ್ರಶ್ನಿಸಿದೆ. 2026ರ ಜನವರಿ 14ರಂದು CUDA ಕಾನೂನುಬಾಹಿರವಾಗಿ ಈ ಹಂಚಿಕೆ ಮಾಡಿದೆ ಅಂತ ಪದ್ಮವಿಜಯ ಫೌಂಡೇಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ BM ಶ್ಯಾಮ್ ಪ್ರಸಾದ್ ಅವರಿದ್ದ ಪೀಠ ಈ ಪ್ರಕರಣದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶಿಸಿದೆ. ಅಲ್ಲದೆ CUDA ಮತ್ತು ಪರಿಶ್ರಮ ಟ್ರಸ್ಟ್ಗೆ ನೋಟಿಸ್ ಜಾರಿಗೊಳಿಸಿದೆ. ತಾಂತ್ರಿಕ ನಿರ್ವಹಣೆ, ಮೂಲಸೌಕರ್ಯ ನವೀಕರಣ ಹಾಗೂ ಭದ್ರತಾ ಸುಧಾರಣೆ ಕಾರ್ಯಗಳನ್ನು ಕೈಗೊಳ್ತಾ ಇರೋದ್ರಿಂದ ರಾಜ್ಯ ಡಾಟಾ ಸೆಂಟರ್ನ ಸೇವೆಗಳು 2 ದಿನಗಳ ಕಾಲ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಿವೆ. ಇದರಿಂದಾಗಿ ರಾಜ್ಯ ಸರ್ಕಾರದ ವೆಬ್ ಪೋರ್ಟಲ್ಗಳು, ಇ-ಆಫೀಸ್, ವಿವಿಧ ಪ್ರಮಾಣ ಪತ್ರಗಳ ಆನ್ಲೈನ್ ಸೇವೆಗಳು ಹಾಗೂ ನಾಗರಿಕ ಸೇವಾ ವ್ಯವಸ್ಥೆಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸರ್ಕಾರಿ ಸೇವೆಗಳ ದಕ್ಷತೆ ಮತ್ತು ಸೈಬರ್ ಭದ್ರತೆಯನ್ನು ಹೆಚ್ಚಿಸಲು ಈ ಅಪ್ಗ್ರೇಡ್ ಕಾರ್ಯ ಕೈಗೊಳ್ಳಲಾಗ್ತಾ ಇದ್ದು, ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಬೈಕ್ ಆಂಬ್ಯುಲೆನ್ಸ್ ಸೇವೆಯನ್ನು ಮತ್ತೆ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಇತರೆ ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಬೈಕ್ ಆಂಬ್ಯುಲೆನ್ಸ್ ಮಾದರಿಯನ್ನ ನಮ್ಮ ರಾಜ್ಯದಲ್ಲೂ ಆದಷ್ಟು ಬೇಗ ಜಾರಿಗೆ ತರಲಾಗುವುದು ಎಂದು ಆರೋಗ್ಯ ಸಚಿವ UT ಖಾದರ್ ಬೆಂಗಳೂರಲ್ಲಿ ತಿಳಿಸಿದ್ದಾರೆ. ಸದ್ಯ 108 ಆಂಬ್ಯುಲೆನ್ಸ್ ಸೇವೆ ಜೊತೆಗೆ ಬೈಕ್ ಆಂಬ್ಯುಲೆನ್ಸ್ ವ್ಯವಸ್ಥೆಯ ಅನುಷ್ಠಾನ ಕುರಿತು ಚರ್ಚೆ ನಡೆಸಲಾಗ್ತಾ ಇದೆ. ಸಂಚಾರ ನಿಯಮ ಉಲ್ಲಂಘನೆ ದಂಡದ ರಿಯಾಯಿತಿ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿದ ಪೋಸ್ಟ್ಗೆ ರಾಜ್ಯ ಬಿಜೆಪಿ ಕೌಂಟರ್ ನೀಡಿದೆ. ಸಂಚಾರ ನಿಯಮಗಳು ಪ್ರತಿಯೊಬ್ಬರ ಜೀವ ರಕ್ಷಕಗಳೆಂಬ ನಿಮ್ಮ ಹೇಳಿಕೆಯನ್ನು ನಾವು ಒಪ್ತೀವಿ, ಆದರೆ ಸೀಟ್ ಬೆಲ್ಟ್ ಮತ್ತು ವೇಗ ಮಿತಿ ನಿಮಗೆ ಅನ್ವಯಿಸೋದಿಲ್ವೇ ಎಂದು ಬಿಜೆಪಿ ಪ್ರಶ್ನಿಸಿದೆ. ಸಚಿವರ ವಾಹನದ ವೇಗ ಮಿತಿ ಉಲ್ಲಂಘಿಸಿರುವುದು ದಾಖಲಾಗಿದ್ದು, ಒಟ್ಟು 2500 ರೂಪಾಯಿ 4 ಬಾಕಿ ಚಲನ್ಗಳಿವೆ. 50% ರಿಯಾಯಿತಿ ಬಳಸಿ ಆ ದಂಡ ಪಾವತಿಸಿ ಅಂತ ಬಿಜೆಪಿ ಲೇವಡಿ ಮಾಡಿದೆ. ಬಾಗಲಕೋಟೆ ತಾಲೂಕಿನ ಕಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪತಿ ವೈದ್ಯನಾಗಿದ್ರೆ ಚಿಕಿತ್ಸೆ ನೀಡೋದು ಪತ್ನಿ ಎಂಬ ಆರೋಪ ಕೇಳಿಬಂದಿದೆ. ಇಲ್ಲಿನ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ HV ಲೇಬಗೇರಿ ಪತ್ನಿ ಯಾವುದೇ ಅಧಿಕೃತ ಹುದ್ದೆ ಇಲ್ಲದಿದ್ರೂ ಆಸ್ಪತ್ರೆಯ ಚೇಂಬರ್ನಲ್ಲಿ ಕುಳಿತು ರೋಗಿಗಳಿಗೆ ತಪಾಸಣೆ, ಚಿಕಿತ್ಸೆ ಹಾಗೂ ಔಷಧಿಗಳನ್ನು ವಿತರಿಸ್ತಾ ಇದ್ರು. ಗರ್ಭಿಣಿಯರಿಗೂ ಚಿಕಿತ್ಸೆ ನೀಡ್ತಾ ಇರುವ ಈ ದೃಶ್ಯ ಕಂಡು ಸ್ಥಳೀಯರು ವೈದ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. DHO ಲೇಬಗೇರಿಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕ್ರಷರ್ ಮಾಲೀಕರು ಜಲ್ಲಿಕಲ್ಲು ಮತ್ತು ಎಂಸ್ಯಾಂಡ್ ಬೆಲೆಯನ್ನ ಪ್ರತಿ ಟನ್ಗೆ 150 ರೂಪಾಯಿ ಏರಿಕೆ ಮಾಡಿರೋದನ್ನ ಖಂಡಿಸಿ ಸಾವಿರಾರು ಟಿಪ್ಪರ್ ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ನಿತ್ಯ 3000ಕ್ಕೂ ಹೆಚ್ಚು ಟಿಪ್ಪರ್ಗಳು ಬೆಂಗಳೂರಿಗೆ ಕಲ್ಲಿನ ಉತ್ಪನ್ನಗಳನ್ನು ಸಾಗಿಸ್ತಾ ಇದ್ದು, ಸದ್ಯ ಲಾರಿಗಳನ್ನ ರಸ್ತೆಗಿಳಿಸದೆ ಮಾಲೀಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಬೆಲೆ ಏರಿಕೆ ತಡೆಗಟ್ಟುವಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರ ವಿಫಲವಾಗಿದೆ ಎಂದು ಟಿಪ್ಪರ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.